ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ನಾನಾ ಜಾತಿ, ನಾನಾ ಧರ್ಮ, ನಾನಾ ಸಂಸ್ಕೃತಿಗಳ ಬೀಡು. ಇಲ್ಲಿ ಅಪರಾಧ ಕಾನೂನು ಎಲ್ಲರಿಗೂ ಒಂದೇ. ಕೊಲೆ ಕಳ್ಳತನ ಮಾಡಿದ್ರೆ ಹಿಂದೂ ಆದ್ರೂ ಒಂದೇ ಶಿಕ್ಷೆ, ಮುಸ್ಲಿಂ ಆದ್ರೂ ಒಂದೇ ಶಿಕ್ಷೆ. ಆದ್ರೆ ಮದುವೆ, ವಿಚ್ಛೇದನ, ಆಸ್ತಿ ಹಂಚಿಕೆ ವಿಚಾರಕ್ಕೆ ಬಂದ್ರೆ ಧರ್ಮಕ್ಕೊಂದು ಕಾನೂನಿದೆ. ಹೌದು, ದಶಕಗಳಿಂದ ಭಾರತದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಮುಸ್ಲಿಮರ ವಿರುದ್ಧ ಮೋದಿಯವರ ಅಸ್ತ್ರ ಅಂತ ಕೆಲವರಿಂದ ಟೀಕಿಸಲ್ಪಡ್ತಾ ಇರುವಂತಹ ಆ ಬ್ರಹ್ಮಾಸ್ತ್ರವೇ ಯುಸಿಸಿ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ. ಏನಿದು ಯುಸಿಸಿ? ಇದರಿಂದ ಯಾರಿಗೆ ಲಾಭ? ಇದೇ ಯುಸಿಸಿ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಮತ್ತು ಐತಿಹಾಸಿಕ ಅಭಿಪ್ರಾಯವೊಂದನ್ನು ಹೊರಹಾಕಿದೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಈಗ ಕಾಲ ಕೂಡಿ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇದಷ್ಟೇ ಅಲ್ಲದೆ ಮುಸ್ಲಿಂ ಮಹಿಳೆಯರ ರಕ್ಷಣೆಯ ವಿಚಾರದಲ್ಲಿ ಇದೊಂದು ಮೈಲಿಗಲ್ಲಾಗುವ ಸುಳಿವು ಕೂಡ ನೀಡಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಏನಿದು ಯುಸಿಸಿ? ಇದು ಜಾರಿಯಾದ್ರೆ ಏನಾಗುತ್ತೆ? ಇದನ್ನ ಜಾರಿಗೆ ತರಬಾರದು ಅಂತ ಪ್ರತಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಓವೈಸಿ ಅಂತ ನಾಯಕರು ಯಾಕೆ ಮುಂದಾಗ್ತಾ ಇದ್ದಾರೆ? ಭಾರತದಲ್ಲಿ ಹಿಂದೂ ಹಾಗೂ ಮುಸಲ್ಮಾನರಿಗೆ ಒಂದೇ ರೀತಿಯ ಕಾನೂನನ್ನ ತರಲು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಮುಂದಾಗ್ತಾ ಇದೆ. ಇದು ಜಾರಿಯಾದ್ರೆ ಏನಾಗುತ್ತೆ? ಇದರಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಭಾರತದಲ್ಲಿ ಹಿಂದೂಗಳಿಗೆ ಹಾಗೂ ಮುಸಲ್ಮಾನರಿಗೆ ಒಂದೇ ಕಾನೂನನ್ನ ಜಾರಿಗೆ ತರಬೇಕಾ? ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಸಿಸಿಯನ್ನ ಜಾರಿಗೆ ತರಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಐ ಸಪೋರ್ಟ್ ಯುಸಿಸಿ ಅಂತ ಕಮೆಂಟ್ ಮಾಡಿ. ಮಂಗಳವಾರ ನವದೆಹಲಿಯ ಸುಪ್ರೀಂ ಕೋರ್ಟ್ ಹಾಲ್ನಲ್ಲಿ ನಡೆದ ವಾದ ವಿವಾದಗಳು ದೇಶದ ಭವಿಷ್ಯದ ಕಾನೂನಿನ ದಿಕ್ಸೂಚಿಯಂತಿದ್ವು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾಗಿರುವಂತಹ ಜೋಯ್ ಮಲ್ಯ ಬಾಗ್ನಿ ಅವರು ಆರ್ ಮಹದೇವನ್ ಅವರನ್ನೊಳಗೊಂಡಂತಹ ತ್ರಿಸದಸ್ಯ ಪೀಠ ಮಹತ್ವದ ವಿಚಾರಣೆಯೊಂದನ್ನು ಕೈಗೆತ್ತಿಕೊಂಡಿತ್ತು. ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಯಾಕುತ್ತಾ? 1937ರ ಶರಿಯಾ ಕಾನೂನು ಮುಸ್ಲಿಂ ಮಹಿಳೆಯರ ವಿರುದ್ಧ ತಾರತಮ್ಯ ಎಸಗ್ತಾ ಇದೆ. ಪುರುಷರಿಗೆ ಇರುವ ಸಮಾನ ಉತ್ತರಾಧಿಕಾರ ಹಕ್ಕುಗಳು ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಈ ನಿಬಂಧನೆಗಳನ್ನ ರದ್ದುಗೊಳಿಸಿ ಅಂತ ಈ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನ್ಯಾಯಾಲಯ ಈ ಅರ್ಜಿಯನ್ನ ಅತ್ಯಂತ ಸಮರ್ಥವಾದ ಪ್ರಕರಣ ಅಂತ ಬಣ್ಣಿಸಿದೆ. ಹಾಗಾದ್ರೆ ಕೋರ್ಟ್ ನಲ್ಲಿ ವಾದ ವಿವಾದ ಹೇಗಿತ್ತು ಅಂತ ನೋಡುವುದಾದ್ರೆ, ಅರ್ಜಿದಾರರ ಪರ ವಕೀಲರಾಗಿರುವಂತಹ ಪ್ರಶಾಂತ್ ಭೂಷಣ್ ಅವರು 1937ರ ಮುಸ್ಲಿಂ ವೈಯಕ್ತಿಕ ಕಾನೂನನ್ನ ರದ್ದುಗೊಳಿಸಿದರೆ ಅಲ್ಲಿ ಭಾರತೀಯ ಉತ್ತರಾಧಿಕಾರ ಕಾಯ್ದೆಯ ನಿಬಂಧನೆಗಳನ್ನ ಅನ್ವಯಿಸಬಹುದು, ಮಹಿಳೆಯರಿಗೂ ಸಮಾನ ಹಕ್ಕು ಸಿಗುವಂತೆ ಮಾಡಬಹುದು ಅಂತ ವಾದಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿಜೆಐ ಸೂರ್ಯಕಾಂತ್ ಅವರು ಸುಧಾರಣೆ ಜಾರಿಗೊಳಿಸುವ ಬಗ್ಗೆ ಆತುರ ಪಡಬಾರದು. ಒಂದ್ ವೇಳೆ 1937ರ ಶರಿಯತ್ ಕಾಯ್ದೆ ರದ್ದಾದ್ರೆ ಅಲ್ಲಿ ಅನಗತ್ಯ ಕಾನೂನು ಶೂನ್ಯತೆ ಸೃಷ್ಟಿಯಾಗೋದಿಲ್ವಾ? ಶರಿಯತ್ ಉತ್ತರಾಧಿಕಾರ ಕಾನೂನು ರದ್ದಾದ್ರೆ ಮುಸ್ಲಿಂ ಉತ್ತರಾಧಿಕಾರವನ್ನ ನಿಯಂತ್ರಿಸಲು ಬೇರೆ ಯಾವುದೇ ಶಾಸನಬದ್ಧ ಕಾನೂನು ಉಳಿಯೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಕಾನೂನು ಶೂನ್ಯತೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿತು, ಆಗ ಮುನ್ನೆಲೆಗೆ ಬಂದಿದ್ದು ಏಕರೂಪ ನಾಗರಿಕ ಸಂಹಿತೆ ಅಥವಾ ಯುಸಿಸಿ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಈ ಶೂನ್ಯತೆಯನ್ನ ತುಂಬುವ ಸಲುವಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸುವುದು ಪರಿಹಾರವಾಗಬಹುದು. ಇದೇ ವೇಳೆ ನ್ಯಾಯಪೀಠವು ಸಮಾಜದಲ್ಲಿರುವ ಮತ್ತೊಂದು ಕಟು ಸತ್ಯವನ್ನ ಬಿಚ್ಚಿಟ್ಟಿತ್ತು. ಒಬ್ಬ ಪುರುಷನಿಗೆ ಒಬ್ಬಳೇ ಹೆಂಡತಿ ಎಂಬಂತಹ ನಿಯಮ ಎಲ್ಲಾ ಸಮುದಾಯಗಳಿಗೂ ಕೂಡ ಏಕರೂಪವಾಗಿ ಅನ್ವಯಿಸ್ತಾ ಇಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲ ದ್ವಿಪತ್ನಿತ್ವದ ವಿವಾಹವನ್ನ ನ್ಯಾಯಾಲಯವೇ ನೇರವಾಗಿ ಅಸಂವಿಧಾನಿಕ ಅಂತ ಘೋಷಿಸಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಅಸಹಾಯಕತೆ ವ್ಯಕ್ತಪಡಿಸಿತು. ಎಲ್ಲೇ ನೋಡಿ ಸುಪ್ರೀಂ ಕೋರ್ಟ್ ಚೆಂಡನ್ನ ಸಂಸತ್ತಿನ ಅಂಗಳಕ್ಕೆ ಎಸೆದಿದೆ. ಸಂವಿಧಾನದ ರಾಜ್ಯ ನಿರ್ದೇಶನದ ತತ್ವಗಳ ಪ್ರಕಾರ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವುದು ಸರ್ಕಾರದ ಅಂದ್ರೆ ಸಂಸತ್ತಿನ ಜವಾಬ್ದಾರಿಯಾಗಿದೆ. ಈ ವಿಷಯವನ್ನ ಸಂಸತ್ತಿನ ವಿವೇಚನೆಗೆ ಬಿಡುವುದು ಸೂಕ್ತ ಅಂತ ಕೋರ್ಟ್ ಹೇಳಿದೆ. ಹಾಗಿದ್ರೆ ಇಷ್ಟೆಲ್ಲ ಚರ್ಚೆಯಾಗ್ತಾ ಇರುವ ಈ ಯುಸಿಸಿ ಅಂದ್ರೆ ಏನು? ಸರಳವಾಗಿ ಹೇಳಬೇಕಂದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ, ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ ಅಥವಾ ಸಿಖ್ ಆಗಿರಲಿ, ಮದುವೆ, ವಿಚ್ಛೇದನ, ಆಸ್ತಿಯ ಹಕ್ಕು, ಜೀವನಾಂಶ ಮತ್ತು ದತ್ತು ಸ್ವೀಕಾರದಂತಹ ವೈಯಕ್ತಿಕ ವಿಚಾರಗಳಲ್ಲಿ ಒಂದೇ ಸಮನಾದ ಕಾನೂನು ಅನ್ವಯಿಸೋದು. ಇದನ್ನೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಾರೆ. ಅಂದ್ರೆ ಯುಸಿಸಿ ಏಕರೂಪ ನಾಗರಿಕ ಸಂಹಿತೆ. ಹಾಗಾದ್ರೆ ಯುಸಿಸಿ ಜಾರಿಯಾದ್ರೆ ಏನಾಗುತ್ತೆ? ಎಲ್ಲಾ ಧರ್ಮದ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಮದುವೆಯ ಕನಿಷ್ಠ ವಯಸ್ಸು ಒಂದೇ ಆಗಿರುತ್ತೆ. ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ವಿವಾಹವಾಗುವುದನ್ನ ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ. ಇದರಿಂದ ಮುಸ್ಲಿಂ ಮಹಿಳೆಯರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ತ್ವರಿತ ವಿಚ್ಛೇದನಗಳು ಅಂದ್ರೆ ಹಿಂದಿನ ತ್ರಿವಳಿ ತಲಾಖ್ ನಂತಹ ಪದ್ಧತಿಗಳು ಸಂಪೂರ್ಣವಾಗಿ ಇರೋದಿಲ್ಲ. ವಿಚ್ಛೇದನ ಪಡೆಯಲು ಎಲ್ಲರೂ ಒಂದೇ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತೆ. ಇನ್ನು ಹಿಂದೂ ಮುಸ್ಲಿಂ ಎಂಬಂತಹ ಭೇದ ಭಾವವಿಲ್ಲದೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯನ್ನ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕಾಗಿ ಸಿಗುತ್ತೆ. ಇನ್ನು ಯುಸಿಸಿ ಕೇವಲ ಕಾನೂನಿನ ವಿಚಾರವಲ್ಲ, ಇದೊಂದು ಅತಿ ದೊಡ್ಡ ರಾಜಕೀಯ ಅಸ್ತ್ರ ಕೂಡ ಹೌದು. ವಿರೋಧ ಪಕ್ಷಗಳು ಮತ್ತು ಕೆಲವು ಅಲ್ಪಸಂಖ್ಯಾತ ನಾಯಕರು ಇದು ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಳ್ಳುವ ಶರಿಯಾ ಕಾನೂನನ್ನ ಅಳಿಸುವ ಮೋದಿ ಅವರ ಅಸ್ತ್ರ ಅಂತ ಆರೋಪಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ
ಇದನ್ನ ಮುಸ್ಲಿಂ ಮಹಿಳೆಯರ ವಿಮೋಚನೆ ಮತ್ತು ಸಮಾನತೆಯ ಹೆಜ್ಜೆ ಅಂತ ಬಿಂಬಿಸ್ತಾ ಇವೆ. ಸುಪ್ರೀಂ ಕೋರ್ಟ್ನ ವೀಕ್ಷಣೆಗಳು ಕೇಂದ್ರ ಸರ್ಕಾರದ ನಿಲುವಿಗೆ ಆನೆ ಬಲವನ್ನ ತಂದುಕೊಟ್ಟಿವೆ. ನ್ಯಾಯಮೂರ್ತಿಗಳು ಕೂಡ ಮಹಿಳೆಯರಿಗೆ ಈಗ ಸಿಗ್ತಾ ಇರುವಂತಹ ಹಕ್ಕುಗಳಿಗಿಂತಲೂ ಕೂಡ ಕಡಿಮೆ ಹಕ್ಕುಗಳು ಸಿಗುವಂತಾಗಬಾರದು ಅಂತ ಸ್ಪಷ್ಟಪಡಿಸುವ ಮೂಲಕ ಯುಸಿಸಿ ಜಾರಿಯ ಹಿಂದಿನ ಉದ್ದೇಶ ಮಹಿಳಾ ಸಬಲೀಕರಣವೇ ಹೊರತು ಧಾರ್ಮಿಕ ಹಸ್ತಕ್ಷೇಪವಲ್ಲ ಎಂಬಂತಹ ಸಂದೇಶವನ್ನ ರವಾನಿಸಿದೆ. ಒಂದ್ ವೇಳೆ ಯುಸಿಸಿ ಜಾರಿಯಾದ್ರೆ ಅದು ಅತಿ ಹೆಚ್ಚು ಲಾಭ ತಂದುಕೊಡುವುದು ಹಿಂದೂಗಳಿಗೆ ಅಲ್ಲ, ಬದಲಾಗಿ ಮುಸ್ಲಿಂ ಮಹಿಳೆಯರಿಗೆ. ಆಸ್ತಿ ಹಕ್ಕಿನಿಂದ ಹಿಡಿದು ಮದುವೆಯ ಭದ್ರತೆಯವರೆಗೆ ಅದು ಅವರಿಗೆ ರಕ್ಷಾ ಕವಚವಾಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ತನ್ನ ವಿಚಾರಣೆಯಲ್ಲಿ ಬಹಳ ಮುಖ್ಯವಾದ ಒಂದು ಮಾತನ್ನ ಹೇಳಿದೆ. ಸುಧಾರಣೆಯ ಆತುರದಲ್ಲಿ ಮಹಿಳೆಯರಿಗೆ ಈಗ ಸಿಗ್ತಾ ಇರುವ ಹಕ್ಕುಗಳಿಗಿಂತಲೂ ಕೂಡ ಕಡಿಮೆ ಹಕ್ಕುಗಳು ಸಿಗುವಂತಾಗಬಾರದು. ಅಂದ್ರೆ ಯಾವುದೇ ಹೊಸ ಕಾನೂನು ಬಂದರೂ ಕೂಡ ಅದು ಮಹಿಳೆಯರ ಸ್ಥಿತಿಯನ್ನ ಉತ್ತಮಪಡಿಸಬೇಕೇ ಹೊರತು ಕಸಿದುಕೊಳ್ಬಾರದು. ಹಾಗಾದ್ರೆ ಈಗಿರುವಂತಹ 1937ರ ಶರಿಯಾ ಕಾನೂನಿನಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಯಾವೆಲ್ಲ ತಾರತಮ್ಯಗಳಾಗ್ತಾ ಇವೆ ಗೊತ್ತಾ? ಒಂದ್ ವೇಳೆ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಜಾರಿಯಾದ್ರೆ ಮುಸ್ಲಿಂ ಮಹಿಳೆಯರ ಬದುಕಿನಲ್ಲಿ ಆಗುವ ಆ 4 ಪ್ರಮುಖ ಬದಲಾವಣೆಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ ನೋಡಿ. ಒಂದು, ಮದುವೆಯ ವಯಸ್ಸು ಮತ್ತು ಬಹುಪತ್ನಿತ್ವಕ್ಕೆ ಬ್ರೇಕ್. ಮೊದಲನೇದಾಗಿ ಮತ್ತು ಅತ್ಯಂತ ಪ್ರಮುಖವಾದದ್ದು ವಿವಾಹದ ಕಾನೂನು. ಪ್ರಸ್ತುತ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಋತುಮತಿಯಾದ ಅಂದ್ರೆ ಸಾಮಾನ್ಯವಾಗಿ 15 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಿಕೊಳ್ಳಲು ಅವಕಾಶವಿದೆ. ಆದ್ರೆ ದೇಶದ ಸಾಮಾನ್ಯ ಕಾನೂನು ಹೆಣ್ಣು ಮಕ್ಕಳ ಮದುವೆಯ ಕನಿಷ್ಠ ವಯಸ್ಸನ್ನ 18ಕ್ಕೆ ಏರಿಸಿದೆ. ಅಲ್ಲದೆ 21ಕ್ಕೆ ಏರಿಸುವ ಪ್ರಸ್ತಾವನೆ ಕೂಡ ಇದೆ. ಆದ್ರೆ ಈ ಯುಸಿಸಿ ಜಾರಿಯಾದ್ರೆ ಎಲ್ಲಾ ಧರ್ಮದ ಹೆಣ್ಣು ಮಕ್ಕಳಿಗೂ ಮದುವೆಯ ವಯಸ್ಸು ಒಂದೇ ಆಗಿರುತ್ತೆ. ಇದರಿಂದ ಬಾಲ್ಯ ವಿವಾಹ ಸಂಪೂರ್ಣವಾಗಿ ನಿಲ್ಲುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ಕೂಡ ಸಿಗುತ್ತೆ. ಇನ್ನು ಬಹುಪತ್ನಿತ್ವ. ಸುಪ್ರೀಂ ಕೋರ್ಟ್ ಕೂಡ ಒಬ್ಬ ಪುರುಷನಿಗೆ ಒಬ್ಬಳೇ ಹೆಂಡತಿ ಎಂಬಂತಹ ನಿಯಮ ಎಲ್ಲರಿಗೂ ಅನ್ವಯವಾಗುವುದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದೆ. ಶರಿಯಾ ಕಾನೂನಿನ ಪ್ರಕಾರ ಮುಸ್ಲಿಂ ಪುರುಷನಿಗೆ 4 ಮದುವೆಯಾಗಲು ಅವಕಾಶವಿದೆ. ಆದ್ರೆ ಯುಸಿಸಿ ಜಾರಿಯಾದ್ರೆ ಹಿಂದೂ ಕ್ರಿಶ್ಚಿಯನ್ ಕಾನೂನುಗಳಂತೆಯೇ ಒಬ್ಬ ಪುರುಷನಿಗೆ ಒಂದೇ ಮದುವೆ ಎಂಬಂತಹ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗುತ್ತೆ. ಇದರಿಂದ ಮುಸ್ಲಿಂ ಮಹಿಳೆಯರಿಗೆ ಅಭದ್ರತೆಯಿಂದ ಅತಿ ದೊಡ್ಡ ವಿಮೋಚನೆ ಸಿಕ್ಕಂತಾಗುತ್ತೆ. ಇನ್ನು ಎರಡನೆಯದು ವಿಚ್ಛೇದನ ಮತ್ತು ಜೀವನಾಂಶದ ಹಕ್ಕು. ಸರ್ಕಾರ 2019ರಲ್ಲಿ ತ್ರಿವಳಿ ತಲಾಖ್ ಅನ್ನ ನಿಷೇಧಿಸಿ ಕಾನೂನನ್ನ ತಂದಿದೆ. ಆದ್ರೆ ವಿಚ್ಛೇದನದ ಇತರ ಪ್ರಕ್ರಿಯೆಯಲ್ಲಿ ಪುರುಷನಿಗೆ ಇರುವಂತಹ ಸುಲಭ ಅವಕಾಶಗಳು ಮಹಿಳೆಯರಿಗೆ ಇರೋದಿಲ್ಲ. ಯುಸಿಸಿ ಬಂದ್ರೆ ವಿಚ್ಛೇದನ ಪಡೆಯಲು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಒಂದು ರೀತಿಯ ನ್ಯಾಯಾಲಯದ ಮೂಲಕವೇ ನಡೆಯುವ ಕಾನೂನುಬದ್ಧ ಪ್ರಕ್ರಿಯೆ ಅನ್ವಯವಾಗುತ್ತೆ. ಅತ್ಯಂತ ಕಠಿಣವಾದ ವಿಚಾರ ಏನಂದ್ರೆ ಜೀವನಾಂಶ. ವಿಚ್ಛೇದನವಾದ ನಂತರ ಮುಸ್ಲಿಂ ಮಹಿಳೆಯರಿಗೆ ಕೇವಲ ಇದ್ದದ್ ಅವಧಿಯವರೆಗೆ ಅಂದ್ರೆ ಸುಮಾರು 3 ತಿಂಗಳು ಮಾತ್ರ ಜೀವನಾಂಶ ನೀಡುವ ಪದ್ಧತಿ ವೈಯಕ್ತಿಕ ಕಾನೂನಿನಲ್ಲಿದೆ. ಆದ್ರೆ ಯುಸಿಸಿ ಜಾರಿಯಾದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಅಡಿಯಲ್ಲಿ ಎಲ್ಲಾ ಮಹಿಳೆಯರಿಗೂ ಸಿಗುವಂತೆ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವವರೆಗೆ ಅಥವಾ ಮರು ಮದುವೆಯಾಗುವವರೆಗೆ ಮಾಸಿಕ ಜೀವನಾಂಶ ಪಡೆಯುವ ಸಂಪೂರ್ಣ ಹಕ್ಕು ಮುಸ್ಲಿಂ ಮಹಿಳೆಯರಿಗೂ ಕಡ್ಡಾಯವಾಗಿ ಸಿಗುತ್ತೆ. ಇನ್ನು ಮೂರನೇದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಪಾಲು. ಸುಪ್ರೀಂ ಕೋರ್ಟ್ ವಿಚಾರಣೆಯ ವೇಳೆ ವಕೀಲ ಪ್ರಶಾಂತ್ ಭೂಷಣ್ ಅವರು ಪ್ರಸ್ತಾಪಿಸಿದ ಅತ್ಯಂತ ಪ್ರಮುಖ ಅಂಶವಂದ್ರೆ ಉತ್ತರಾಧಿಕಾರ ಅಥವಾ ಆಸ್ತಿಯ ಹಕ್ಕು. ಇಲ್ಲಿ ಮಹಿಳೆಯರಿಗೆ ದೊಡ್ಡ ಮಟ್ಟದ ತಾರತಮ್ಯವಾಗುತ್ತೆ ಎಂಬುದು ಅರ್ಜಿದಾರರ ವಾದ. ಹೌದು, ಇಸ್ಲಾಮಿಕ್ ಆಸ್ತಿ ಹಕ್ಕು ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಗಂಡು ಮಗನಿಗೆ ಸಿಗುವ ಪಾಲಿನ ನಿಖರ ಅರ್ಧದಷ್ಟು ಮಾತ್ರ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ. ಉದಾಹರಣೆಗೆ ಗಂಡು ಮಗನಿಗೆ 2 ಎಕರೆ ಜಮೀನು ಸಿಕ್ಕರೆ ಹೆಣ್ಣು ಮಕ್ಕಳಿಗೆ ಕೇವಲ 1 ಎಕರೆ ಮಾತ್ರ ಸಿಗುತ್ತೆ. ವಿಧವೆಗೂ ಕೂಡ ಆಸ್ತಿಯಲ್ಲಿ ಬಹಳ ಸಣ್ಣ ಪಾಲು ಮಾತ್ರ ದೊರೆಯುತ್ತೆ. ಆದ್ರೆ ಭಾರತದ ಉತ್ತರಾಧಿಕಾರ ಕಾಯ್ದೆ ಅಥವಾ ಯುಸಿಸಿ ಜಾರಿಯಾದ್ರೆ ಈ ಸಮಾನತೆ ದೂರವಾಗುತ್ತೆ. ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ತಿದ್ದುಪಡಿಯ ನಂತರ ಹಿಂದೂ ಮಹಿಳೆಯರಿಗೆ ಆಸ್ತಿಯಲ್ಲಿ ಹೇಗೆ ಸಮಾನ ಪಾಲು ಸಿಗುತ್ತದೆಯೋ ಅದೇ ರೀತಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸಮಾನವಾದ ಆಸ್ತಿಯ ಹಕ್ಕು ಕಾನೂನುಬದ್ಧವಾಗಿ ಉಳಿಯುತ್ತೆ. ಇನ್ನು ನಾಲ್ಕನೆಯದು ದತ್ತು ಸ್ವೀಕಾರ ಮತ್ತು ಪಾಲಕತ್ವ. ಮುಸ್ಲಿಂ ವೈಯಕ್ತಿಕ ಕಾನೂನಿನಲ್ಲಿ ಮಗುವನ್ನ ಕಾನೂನುಬದ್ಧವಾಗಿ ದತ್ತು ಪಡೆಯಲು ಅವಕಾಶವಿಲ್ಲ. ಕೇವಲ ಕಫಾಲ ಅಂದ್ರೆ ಪೋಷಣೆ ವ್ಯವಸ್ಥೆಯಡಿಯಲ್ಲಿ ಮಗುವನ್ನ ಬೆಳೆಸಬಹುದೇ ಹೊರತು ಆ ಮಗುವಿಗೆ ದತ್ತು ಮಕ್ಕಳ ಆಸ್ತಿ ಹಕ್ಕು ಸಿಗೋದಿಲ್ಲ. ಹಾಗೆಯೇ ತಂದೆಯ ಮರಣದ ನಂತರ ತಾಯಿಗೆ ಮಗುವಿನ ನೈಸರ್ಗಿಕ ಪಾಲಕತ್ವ ನೇರವಾಗಿ ಸಿಗೋದಿಲ್ಲ. ಬದಲಿಗೆ ತಾತ ಅಥವಾ ಚಿಕ್ಕಪ್ಪನಿಗೆ ಆ ಹಕ್ಕು ಹೋಗುತ್ತೆ. ಯುಸಿಸಿಯು ಈ ಎಲ್ಲವನ್ನು ಬದಲಾಯಿಸುತ್ತೆ. ಮುಸ್ಲಿಂ ಮಹಿಳೆಯರಿಗೂ ಕಾನೂನುಬದ್ಧವಾಗಿ ಮಗುವನ್ನ ದತ್ತು ಪಡೆಯುವ ಹಕ್ಕು ಮತ್ತು ತನ್ನ ಸ್ವಂತ ಮಗುವಿನ ಸಂಪೂರ್ಣ ಪಾಲಕತ್ವದ ಹಕ್ಕು ಲಭ್ಯವಾಗುತ್ತೆ. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಯಾವುದೇ ಧರ್ಮದ ಆಚರಣೆಗಳ ಅಂದ್ರೆ ನಮಾಜ್, ರೋಜಾ, ಮಸೀದಿ ಮೇಲಿನ ಪ್ರಹಾರವಲ್ಲ. ಇದು ಕೇವಲ ಸಿವಿಲ್ ಹಕ್ಕುಗಳ, ವಿಶೇಷವಾಗಿ ಮಹಿಳೆಯರ ಹಕ್ಕುಗಳ ಸಮಾನತೆಯ ಪರವಾದ ಕಾನೂನು. ಸುಪ್ರೀಂ ಕೋರ್ಟ್ ಹೇಳಿದಂತೆ ಕಾನೂನಿನ ಶೂನ್ಯತೆಯನ್ನ ತುಂಬಿ ಮಹಿಳೆಯರಿಗೆ ಸಂವಿಧಾನಬದ್ಧವಾದ ಸಮಾನತೆಯ ಹಕ್ಕನ್ನು ನೀಡಲು ಯುಸಿಸಿ ಜಾರಿಯೇ ಸೂಕ್ತ ಪರಿಹಾರ ಎಂಬ ವಾದ ಈಗ ಬಲವಾಗಿದೆ. ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವ ಆಚರಿಸ್ತಾ ಇರುವ ಭಾರತದಲ್ಲಿ ಒಂದು ದೇಶ ಒಂದು ಕಾನೂನು ಎಂಬಂತಹ ಕೂಗು ಈಗ ಮತ್ತೊಮ್ಮೆ ಬಲವಾಗಿದೆ. ಸುಪ್ರೀಂ ಕೋರ್ಟ್ ತಾನು ಮಾಡಬೇಕಾದ ಕೆಲಸವನ್ನ ಮಾಡಿದೆ. ಸಂಸತ್ತಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಸದ್ಯ ಈಗ ಚೆಂಡು ಮೋದಿಯವರ ಸರ್ಕಾರದ ಅಂಗಳದಲ್ಲಿದೆ. ಮುಂಬರುವ ದಿನಗಳಲ್ಲಿ ಸಂಸತ್ತಿನಲ್ಲಿ ಯುಸಿಸಿ ಮಸೂದೆ ಮಂಡನೆಯಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದು ಭಾರತೀಯ ಸಮಾಜವನ್ನ ಒಗ್ಗೂಡಿಸುತ್ತದೆಯೇ ಅಥವಾ ಹೊಸ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಕಾದ್ ನೋಡ್ಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತಕ್ಕೆ ಈಗ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯುಸಿಸಿ ಅಗತ್ಯವಿದ್ಯಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.